ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಆ್ಯಂಡ್ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊದಲನೇ ವಿಡಿಯೋ ಗೋಳಿಗಳ ಬಗ್ಗೆ ಮಾಡ್ತಾ ಇದ್ದೀನಿ. ನೆನ್ನೆ ಮಾಡೋಕ್ಕಾಗಿಲ್ಲ ವೀಡಿಯೋನ. ಇವಾಗೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಗುರು, ಇದೆಲ್ಲ ಫಾಗು. ಬೆಳಿಗ್ಗೆ ವಿಡಿಯೋ ಮಾಡ್ತಿದ್ದೀನಿ. 7 ಗಂಟೆ ಮಡಿಕೇರಿ. ಹೆಂಗಿದೆ ವೈಬ್? ಓಕೆ, ವೈಬೆಲ್ಲ ಬೇಡ ನಿಮಗೆ, ಗೂಳಿಗಳ ಬಗ್ಗೆ ಮಾತಾಡ್ತಾನೆ ಮಾತಾಡಬೇಕಾಗಿರೋದು. ಬಾಯಿಂದ ಎಲ್ಲ ಹೊಗೆ ಬರ್ತಾ ಇದೆ. ಸೊ ಓಕೆ, ನೆನ್ನೆ ಹೆಂಗಿತ್ತು ಗುರು ಮ್ಯಾಚು ನಜ್ಜಿ, ಅದಕ್ಕೋಸ್ಕರನೇ ಬಂದಿರೋದು. ಮಾಡಲೇಬೇಕು ವಿಡಿಯೋನ ಅಂತ, ಯಾಕಂದ್ರೆ ಅಂಥ ಕ್ರೇಜಿ ಮ್ಯಾಚ್ ಇದು. ಒಂದೇ ಒಂದು ಪಾಯಿಂಟಿಂದ ಗೆದ್ದಿರೋದು ಗುರು. ಒಂದೇ ಒಂದು ಪಾಯಿಂಟಿಂದ ಸೋತು ಇದ್ದೀವಿ, ಬಟ್ ಈ ಮ್ಯಾಚ್ನ ಗೆದ್ದಿಲ್ಲ. ಅದು ತಮಿಳವ್ರ ಮೇಲೆ ಗೆದ್ವಲ್ಲ, ಒಂದೇ ಒಂದು ಪಾಯಿಂಟ್ ಡಿಫ್ರೆನ್ಸ್ ಇದೆ. ಇದು ಮಸ್ತ್. ಏನೋ ಕೌಂಟ್ ಪೋಸ್ಟ್ಗಳು ಹಾಕಿದ್ರಂತೆ ಕೆಟ್ಟದಾಗೆ. ನಾನು ಕೇಳ್ಪಟ್ಟೆ, ನಾನು ನೋಡಿಲ್ಲ, ಸೋಷಿಯಲ್ ಮೀಡಿಯಾದೆಲ್ಲ ಹಾಕ್ತಿದ್ರು. ಇದಕ್ಕೆ ಕೌಂಟ್ರು ಸರಿಯಾಗಿ ಉತ್ತರನ ಕೊಟ್ಟಿದ್ದೀವಿ. ನಮ್ಮ ಬೆಂಗಳೂರು ಬುಲ್ಸು ಒಂದೇ ಒಂದು ಪಾಯಿಂಟಿಂದ ಗೆದ್ದಿರ್ಬೋದು. 1 ಪಾಯಿಂಟಿಂದ ಗೆದ್ರು ಗೆಲುವೆ, 2 ಪಾಯಿಂಟ್ ಇದ್ರೆ ಗೆದ್ದು ಗೆಲುವೇನೆ. ಒಟ್ನಲ್ಲಂತೂ ನೆನ್ನೆಂತೂ ಕಡಕ್ ಪರ್ಫಾರ್ಮೆನ್ಸ್ ಗುರು. ಎಸ್ಪೆಷಲಿ ಲಾಸ್ಟ್ 2 ನಿಮಿಷದ ಆಟ ಏನಿದೆ, ಸಿಕ್ಕಾಪಟ್ಟೆ ಟ್ಯಾಕ್ಟಿಕಲಿ ನಮ್ಮ ಗುಳಿಗಳು ಏನು ಮೂವ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಪ್ರತಿಯೊಬ್ಬ ಪ್ಲೇಯರು ಕೂಡ ಒಂಥರ ಸ್ಟೆಪ್ ಇನ್ ಆಗ್ತಿರೋದು. ಎಲ್ಲ ಮ್ಯಾಚ್ಲೂ ಕೂಡ ಎಲ್ಲರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾರೆ. ಇದು ಖುಷಿ ವಿಚಾರ. ಒಬ್ಬರೇ ಒಂಥರ ಒಂಟಿ ಸಲಗ ಥರ ಎತ್ಕೊಂಡು ಹೋಗ್ತಿಲ್ಲ ಗುಳಿಗಳನ್ನ. ಮ್ಯಾಚ್ ಲಾಸ್ಟ್ 2 ನಿಮಿಷಕ್ಕೇ ಹೋಗುತ್ತೆ ಗುರು. ಯಾಕಂದರೆ ಅಲ್ಲೇ ಒಂಥರ ಡಿಸೈಡ್ ಆಗಿದ್ದು, ಯಾರು ಚೆನ್ನಾಗಿ ಡಿಫೆನ್ಸ್ನ ತೋರಿಸ್ತಾರೋ ಆ ಟೀಮ್ ಗೆಲ್ಲೋ ಥರನೇ ಸ್ಟೇಜ್ ಇದ್ದಿದ್ದು. ಯಾಕಂದರೆ ಫಸ್ಟ್ ಹಾಫಲ್ಲಿ ನಾವೆಲ್ಲ ಲೀಡ್ ಇಟ್ಕೊಂಡಿದ್ದು 17-20 3 ಪಾಯಿಂಟ್ ಲೀಡ್ ಅವ್ರಿಗಿತ್ತು. ಆಮೇಲೆ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಹಾಫಲ್ಲೇ ವಿಕಾಸ್ ಕೊಂಡಲ್ ಅವರಿಂದ ಬಂತು ಸೂಪರ್ ಹೆಡ್, ಬೆಂಕಿ ಸೂಪರ್ ಹೆಡ್. ಅದು ಮಾತ್ರ ಸಿಕ್ಕಾಪಟ್ಟೆ ಎಡ್ಜಲ್ಲಿ ಆ ಸೂಪರ್ ಹೆಡ್ ಬಂತು. ಸೊ ಅದೊಂದೇ ಅವರು ಮಸ್ತಾಗಿ ಮಾಡಿದ್ದು ಅಂತಂದರೆ, ಬಟ್ ಅದೊಂದೇ ಸಾಕಾಗಿತ್ತು ಅಷ್ಟೇ. ಆ ಸೂಪರ್ ಹೆಡ್ ಬಂದಾದ್ಮೇಲೆ ಲೀಡ್ ತೊಗೊಂಡು ಮತ್ತೆ ಲೀಡ್ ವಾಪಸ್ ಅವ್ರಿಗೆ ಹೋಯಿತು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ರು ಅವ್ರ ಕಡೆ. ಹಿಮಾಂಶುವಿಂದ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ನರೇಂದ್ರ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಜೊತೆಗೆ ಸಾಗರಿಂದ ಡಿಫೆನ್ಸ್ ಅಂತ ಸಾಕಾಗಿತ್ತು. ಅಜಿಂಕ್ಯ ಪವಾರ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಅಷ್ಟೊಂದು ಫುಲ್ಫಿಲ್ ಮಾಡೋದಕ್ಕೆ ಆಗಲಿಲ್ಲ. ಅಲ್ಟಿಮೇಟ್ಲಿ ಒಂದೇ ಒಂದು ಪಾಯಿಂಟಿಂದ ಗೆದ್ದಿದ್ದೀವಿ. 38-37. ಲಾಸ್ಟ್ 2 ನಿಮಿಷದಲ್ಲಿ ಆದಂಥ ಟ್ಯಾಕ್ಟಿಕ್ಸ್ ಏನು ಮಾಡೋ ನಮ್ಮ ಬೆಂಗಳೂರು ಬುಲ್ಸು, ಎಸ್ಪೆಷಲಿ ಸೌರಭ್ ನಾಂದಲ್ ಮಾಡಿದಂಥ ಡಿಫೆನ್ಸ್ ಏನಿದೆ ಲಾಸ್ಟ್ 2 ನಿಮಿಷದಲ್ಲಿ, ಆ 2 ಟ್ಯಾಕಲ್ನ ಮಾಡ್ತಾರಲ್ಲ, 1.5 ನಿಮಿಷದಲ್ಲಿ 2 ಟ್ಯಾಕಲ್ನ ಮಾಡ್ತಾರೆ. ಡೈವಿಂಗ್ ಆ್ಯಂಕಲ್ ಏನು ಸಖತ್ತು ಸೌರಭ್ ನಾಂದಲ್ ಅಂತೂ ಒಂಥರ ಮಸ್ತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ. ಎಲ್ಲರೂ ಸುರ್ಜಿತ್ ಇರ್ಬೋದು, ಸೌರಭ್ ನಾಂದಲ್ ಇರ್ಬೋದು, ಆಮೇಲೆ ನೀರಜ್ ನಾರ್ವಾಲ್ ಇರ್ಬೋದು, ಎಲ್ಲರೂ ಕೂಡ ಒಬ್ಬೊಬ್ರದ್ದು ಪ್ರಿಸೈಸಾಗಿ ಹೆಸರು ತಗೊಂಡು ಹೇಳೋದಕ್ಕಾಗಿಲ್ಲ. ಇರೋ ಬರೋಲ್ಲ. ಭರತಿಂದ 3 ರೈಟ್ ಪಾಯಿಂಟ್ಸ್ ಅವರಿಂದನೇ ಬಂದಿರೋದು. ವಿಕಾಸ್ ಕೊಂಡ್ಲ ಮಾಡಿದಂಥ ಸೂಪರ್ ರೈಡು ಮರೆಯಂಗಿಲ್ಲ. ಆಮೇಲೆ ಸಚಿನ್ ಬಂದ್ಬಿಟ್ಟು 3 ಕ್ರೂಷಿಯಲ್ ಪಾಯಿಂಟ್ಸ್ ಅಂತ ತೊಗೊಂಡ್ಬರ್ತಾರೆ. 3 ರೈಡಲ್ಲಿ 3 ಕ್ರೂಷಿಯಲ್ ಪಾಯಿಂಟ್ಸ್ ಅಂತ ತೊಗೊಂಡ್ಬಂದು ಕೊಡ್ತಾರೆ. ಸೊ ಎಲ್ಲರ ಕಾಂಟ್ರಿಬ್ಯೂಷನಿಂದ ಆಲ್ ಓವರ್ ಎಲ್ಲರ ಪರ್ಫಾರ್ಮೆನ್ಸ್ಗೂ ಡಿಫೆನ್ಸ್ ಒಂಥರ ಮಸ್ತಾಗಿ ಕಾಣಿಸ್ತಿದೆ ನಮ್ಮ ಗೂಳಿಗಳದಂತೂ. ಅವ್ರದ್ದೇನು ಡಬ್ಬಾ ಥರ ಕಾಣಿಸ್ತಿಲ್ಲ, ಅವ್ರದ್ದು ಕೂಡ ಸಖತ್ತಾಗಿನೇ ಕಾಣಿಸ್ತಾ ಇತ್ತು. ಬಟ್ ಒಂದೇ 1 ಪಾಯಿಂಟ್ ಡಿಫ್ರೆನ್ಸಿಂದ ಗೆದ್ದಿರೋವಂಥದ್ದು. ಒಟ್ನಲ್ಲಿ 1 ಪಾಯಿಂಟ್ ಡಿಫ್ರೆನ್ಸು, 2 ಪಾಯಿಂಟ್ ಡಿಫ್ರೆನ್ಸು. ತಮಿಳವ್ರ ಮೇಲೆ ಗೆದ್ವಾ, ಇಷ್ಟೇ ಬೇಕಾಗಿರೋದು ನಮಗೆ. ಮಜಾ ಮಾಡಿರ್ತಾರೆ ನ್ಯೂ ಇಯರ್ ಅಂತೂ ಗೂಳಿಗಳ ಫ್ಯಾನ್ಸ್ಗಳು. ಸೊ ನೀವು ಕಾಮೆಂಟಲ್ಲಿ ಹಾಕಿ ಲಾಸ್ಟ್ 1.5 ನಿಮಿಷ ಹೆಂಗಿತ್ತು ಅಂತ, ಸೌರಭ್ ನಾಂದಲ್ ಮಾಡಿದಂಥ ಟ್ಯಾಕಲ್ಗಳು ಯಾವ ಥರ ಇತ್ತು, ಆಮೇಲೆ ವಿಕಾಸ್ ಕೊಂಡಲ ಮಾಡಿದಂಥ ಸೂಪರ್ ರೈಡ್ ಹೆಂಗಿತ್ತು, ಆಮೇಲೆ ನಮ್ಮ ಭರತ್ ಅಣ್ಣನ ರೇಡಿಂಗ್ ಹೆಂಗಿತ್ತು, ಎಲ್ಲರದ್ದು ಆಲ್ ಓವರ್ ಗೂಳಿಗಳ ಪರ್ಫಾರ್ಮೆನ್ಸು. ನ್ಯೂ ಇಯರ್ ದಿನ ನಿಮಗೆ ಏನನ್ನಿಸ್ತು? ಸೆಲೆಬ್ರೇಟ್ ಮಾಡಿದ್ರೆ ಮಾಡಲಿಲ್ವ? ನಾವಂತೂ ಸೆಲೆಬ್ರೇಟ್ ಮಾಡಿದ್ವಿ ನಿನ್ನೆ ರಾತ್ರಿ ಮ್ಯಾಚ್ ನೋಡಿಕೊಂಡು. ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಷ್ಟೇ ಲೇಟ್ ಆಗೋಯ್ತು. ಸೊ ಓಕೆ, ಇವಾಗ ಮಾಡಿದ್ನಲ್ಲ ನೀವು ಫಸ್ಟ್ ವಿಡಿಯೋ ನಮ್ಮ ಗೂಳಿಗಳ ಮೇಲೆ ಹೊಸ ವರ್ಷದ ದಿನ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.